Okay, so this panel discussion will be for almost an hour, which will be followed by an open session where you can ask questions, and people from the communities, from the organizations that participated in the survey can come and share their experience, what you've been experiencing on the ground. And we can kick off the panel now by asking Mr. P Hegde if I can ask you to share some of your experiences on the ground. What have you been observing? What you've seen in the survey results, does that come to you as a shock, or were you always expecting something like this to come out more formally? P Hegde ಅಂತ ನಾನು ಸೆಂಟರ್ ಫಾರ್ ಅಡ್ವೊಕಸಿ ಅಂಡ್ ರಿಸರ್ಚ್ ಸಂಸ್ಥೆಯಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಫಸ್ಟ್ ಆಫ್ ಆಲ್ ಈಗ ಏನು ಗೌರವ್ ಅವರು ಆ ಒಂದು ಸರ್ವೆಯ ಫೈಂಡಿಂಗ್ಸ್ ಅನ್ನ ಪ್ರೆಸೆಂಟ್ ಮಾಡಿದ್ರು, ನಾವು CFAR ಅಲ್ಲಿ ನಮ್ಮ ವಾಲಂಟಿಯರ್ಸ್ ಮತ್ತು ಟೀಮ್ ಕೂಡ ಈ ಒಂದು ಸರ್ವೆಯಲ್ಲಿ ಭಾಗವಹಿಸಿದ್ದಾರೆ. ಸೊ ನನ್ನ ಪ್ರಕಾರ ಈ ಒಂದು ಏನು ಡಾಕ್ಯುಮೆಂಟ್ ಇದೆ, ಈ ಒಂದು ರಿಪೋರ್ಟ್ಸ್ ಇದೆ, ಫೈಂಡಿಂಗ್ಸ್, ಸೊ ನಿಜವಾಗ್ಲೂ ಸರ್ಕಾರಕ್ಕೆ ಒಂದು ನಿಜವಾಗ್ಲೂ ಒಂದು ಕನ್ನಡಿ ಅಂತ ಹೇಳ್ಬೋದು. ಅವರು ಈ ಒಂದು ಫೈಂಡಿಂಗ್ಸ್ ಅನ್ನ ಮುಂದುವರಿಸಿಕೊಂಡು ಅದರಲ್ಲಿ ಏನು ನಾವು ಗ್ಯಾಪ್ಸ್ ಅನ್ನ ನೋಡಿದ್ದೇವೆ ಅದನ್ನು ಖಂಡಿತವಾಗ್ಲೂ ತುಂಬಿಸ್ಲಿಕ್ಕೆ ಒಂದು ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಾವು ಮಮತಾ ಅವರು NALM ಮಿಷನ್ ಡೈರೆಕ್ಟರ್, ಅವರಿಗೆ ನಾವು ಇನ್ವೈಟ್ ಮಾಡಿದ್ವಿ, ಬಟ್ ಅವರು ಬಂದಿಲ್ಲ. ಸೊ ಸರ್ಕಾರ ಈ ಏನು ಸಮುದಾಯದವರು ಒಂದು ಪ್ಯಾಂಡಮಿಕ್ ಟೈಮಲ್ಲಿ ಹೋಗಿ ಸರ್ವೆಯನ್ನು ಮಾಡಿದ್ದಾರೆ, ಅದು ಬಹಳ ಒಂದು ಮುಖ್ಯ. ಮತ್ತು ಈ ಒಂದು ವಕಾಲತಿಗೆ ಸಂಬಂಧಪಟ್ಟಾಗ ಖಂಡಿತವಾಗ್ಲೂ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ. ನಾನು ಈ ಒಂದು ಏನು ನಿರುದ್ಯೋಗ ಅಥವಾ ಜೀವನೋಪಾಯಕ್ಕೆ ಸಂಬಂಧಪಟ್ಟಾಗ ಇವತ್ತು ಪ್ರೆಸೆಂಟ್ ಮಾಡಿದ್ರು, ಇದನ್ನೊಂದು 5 ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಫುಡ್ ಸೆಕ್ಯೂರಿಟಿ. ಕೆಲವೊಂದು ಪಾಯಿಂಟ್ಸ್ ಈಗ ನಾವು ಗೌರವ್ ಅವರು ಶೇರ್ ಮಾಡಿದ್ರು. ಈಗ ಲಾಕ್ಡೌನ್ ಅಥವಾ COVID-19 ಬಹಳಷ್ಟು ಜೀವನವನ್ನು ಹಾಳು ಮಾಡ್ತು. ಇವಾಗ ಆ ಜೀವನ ಸ್ವಲ್ಪ ಮಟ್ಟಿಗೆ ರಿಕವರಿ ಆಗ್ತಾ ಇದೆ, ಬಟ್ ಬಹಳಷ್ಟು ಕುಟುಂಬಗಳು ಇವಾಗ ಪರ್ಸೆಂಟೇಜ್ ನಾವು ಏನು ಹೇಳ್ತಾ ಇದ್ರು, 67% ಜನ ನಮ್ಮ ಪ್ರೀ-ಕೋವಿಡ್ ಸಿಚುವೇಶನ್ಗೆ ಬಂದಿದ್ದಾರೆ ಅಂತ. ಬಟ್ ಆ ಉಳಿದ ಪರ್ಸೆಂಟೇಜ್ ಅನ್ನು ನೋಡಿದ್ರೆ ಇವತ್ತು ಕೂಡ ನಮ್ಮಲ್ಲೇ ಕೆಲಸ ಮಾಡೋ ಒಂದು ಫ್ಯಾಮಿಲಿ, ಅವರಿಗೆ 4 ಮಕ್ಕಳು, ತಂದೆ ತಾಯಿ, ಇವತ್ತಿಗೂ ಅವರು ಒಂದು ಒನ್ ಟೈಮ್ ಮೀಲ್ ಅಂದ್ರೆ ಒಂದು ಹೊಟ್ಟಿನ ಊಟ ತಿಂದು ಜೀವನ ಮಾಡ್ತಾ ಇದ್ದಾರೆ. ಸೊ ಅಂತ ಕಷ್ಟ ಇವತ್ತಿಗೂ ಇದೆ. ಅಂದ್ರೆ ಇವಾಗ ನಾವು ರೇಷನ್ ಕೊಟ್ರು ಅಥವಾ ಎಕ್ಸ್ಟ್ರಾ ಕೊಟ್ರು, ಯಾರಿಗೆ ಸಿಕ್ಕಿಲ್ಲ ಅನ್ನೋದು ಇಂಪಾರ್ಟೆಂಟ್. ಯಾರಿಗೆ ಸಿಕ್ಕಿದೆ ಫುಡ್ ಸೆಕ್ಯೂರಿಟಿ, PDS, ಎಕ್ಸ್ಟ್ರಾ ಫುಡ್ ಗ್ರೇಡ್ಸ್ ಎಲ್ಲ ಸಿಕ್ತು, ಓಕೆ, ಬಟ್ ಯಾರಿಗೆ ಸಿಕ್ಕಿಲ್ಲ ಅವರ ಸ್ಥಿತಿ ಇವತ್ತಿಗೂ ಹಾಗೇ ಇದೆ. ಎರಡನೇದು ಹೆಲ್ತ್ ಸೆಕ್ಟರ್ ಅಲ್ಲಿ ಇವಾಗ ನಾವು ಹೆಚ್ಚು ಈ ಒಂದು ನಮ್ಮ ಸರ್ವೆಯಲ್ಲಿ ಬಂದಿಲ್ಲ, ಬಟ್ ಆರೋಗ್ಯದ ಕ್ಷೇತ್ರದಲ್ಲಿ ನೋಡಿದ್ರೆ ಬಹಳಷ್ಟು ಜನ ಆರೋಗ್ಯದ ಸ್ಥಿತಿಯಿಂದ ಅಥವಾ ಆರೋಗ್ಯದ ಸೇವೆ ಸಿಗದೆ ಬಹಳಷ್ಟು ತೊಂದರೆಯನ್ನು ಇವತ್ತಿಗೂ ಅನುಭವಿಸ್ತಿದ್ದಾರೆ. ಮುಖ್ಯವಾಗಿ ಹಿರಿಯರಿರ್ಬೋದು, ನಾವೆಲ್ಲ ನೋಡ್ಬೋದು ಏರಿಯಾಗಳಲ್ಲಿ ಅಥವಾ ಹಿಂದುಳಿದ ಪ್ರದೇಶಗಳಲ್ಲಿ. ನಾನು ಸ್ಲಮ್ ಅಥವಾ ಕೊಳಚೆ ಪ್ರದೇಶ ಅಂತ ಹೇಳಲ್ಲ, ಬಟ್ ಅದು ಇವಾಗ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗ್ತಾ ಇದೆ. ಬಟ್ ಅಲ್ಲೂ ಕೂಡ ಆರೋಗ್ಯದ ಸೇವೆ ಬಹಳಷ್ಟು ಜನರಿಗೆ ಸಿಗ್ತಾ ಇಲ್ಲ. ಮೂರನೇದಾಗಿ ಸಾಮಾಜಿಕ ಭದ್ರತೆ. ಇವಾಗ ಮುಖ್ಯವಾಗಿ ಬಹಳಷ್ಟು ಸೀನಿಯರ್ ಸಿಟಿಸನ್ಸ್ ಅಥವಾ ವಯಸ್ಸಾದವರು ತಿಂಗಳ ಪೆನ್ಷನ್ ಅನ್ನೇ ನಂಬಿಕೊಂಡು ಜೀವನ ಮಾಡೋರಿದ್ದಾರೆ. ಒಂದು ಬಹಳ ಬೇಸರ ಅಥವಾ ಏನು ಸರ್ಪ್ರೈಸ್ ಸ್ಟೇಟ್ಮೆಂಟ್ ಏನಂತ ಹೇಳಿದ್ರೆ, ನಾವು ಪೋಸ್ಟ್ ಕೋವಿಡ್ ಆದ್ಮೇಲೆ ಈ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್, ಕಂದಾಯ ಇಲಾಖೆಯವರು ಒಂದು ಸುತ್ತೋಲೆಯನ್ನು ತಂದ್ರು. ಏನಂತ ಹೇಳಿದ್ರೆ, ಸೀನಿಯರ್ ಸಿಟಿಸನ್ಸ್ ಎಲ್ಲ ನೀವು ಏನದು ಲಿವಿಂಗ್ ಸರ್ಟಿಫಿಕೇಟ್ ಅಂದ್ರೆ ಜೀವ ಇದ್ದೀರಂತ ಒಂದು ಸರ್ಟಿಫಿಕೇಟ್ ಕೊಡಿ ಅಂತ. ಯಾಕೆಂತ ಹೇಳಿದ್ರೆ ಫಸ್ಟ್ ಕೋವಿಡ್ ಅಲ್ಲಿ ಬಹಳಷ್ಟು ನಮ್ಮ ಹಿರಿಯ ನಾಗರಿಕರು ತೀರ್ಕೊಂಡ್ರು ಕೋವಿಡ್ ಇಂದ.
ಸೊ ನೀವೊಂದು ಲಿವಿಂಗ್ ಸರ್ಟಿಫಿಕೇಟ್ ಕೊಟ್ಟರೆ ನಿಮಗೆ ಕಂಟಿನ್ಯೂ ಮಾಡ್ತೇವೆ ಪೆನ್ಷನ್. ಸೊ ಲಾಜಿಕ್ ಎಷ್ಟರ ಮಟ್ಟಿಗೆ ಅಂದ್ರೆ ಅಪ್ಲೈ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೇಕು. ಎರಡನೇದು ಶಿಕ್ಷಣ. ಬೆಂಗಳೂರು ನಗರದಲ್ಲಿ ಬಹಳಷ್ಟು ಕುಟುಂಬಗಳು ಅಂದ್ರೆ ಬಡ ಕುಟುಂಬಗಳು ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿಸ್ತಾರೆ. ಬಟ್ ಈ ಕೋವಿಡ್ ಅಲ್ಲಿ ಬಹಳಷ್ಟು ಜನರ ಉದ್ಯೋಗ ಕಳ್ಕೊಂಡ್ರು ಅಥವಾ ಅವರ ಪೇಮೆಂಟ್ ಕಮ್ಮಿ ಆಯಿತು, ಕೆಲಸಗಳು ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಮಕ್ಕಳ ಶಿಕ್ಷಣಕ್ಕೂ ಬಹಳ ತೊಂದರೆ ಆಗಿದೆ. ಅವರು ಬಹಳಷ್ಟು ಶಾಲೆಗಳು ಅಥವಾ ಏನು ಶಾಲೆಗಳಲ್ಲಿ ಅವರಿಗೆ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ. ಬೇರೆ ಗವರ್ಮೆಂಟ್ ಸ್ಕೂಲ್ಗೆ ಸೇರೋಣ ಅಂದ್ರೆ ಪ್ರೈವೇಟ್ ಅಲ್ಲಿ ಹೋಗ್ತಾ ಇದ್ರು. ಈಗ ಫೀಸ್ ಕೊಟ್ರೆ ನಿಮ್ಗೆ ನಾವು TC ಕೊಡ್ತೇವೆ ಅಂತ ಒಂದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕೊಟ್ರೆ ಬೇರೆ ಸ್ಕೂಲಿಗೆ ಅಥವಾ ಕನ್ನಡ ಮೀಡಿಯಂ ಹೋಗ್ಬೋದು. ಈ ನಿಟ್ಟಿನಲ್ಲಿ ಕೂಡ ಬಹಳ ತೊಂದರೆಯನ್ನು ಅನುಭವಿಸಿದ್ದಾರೆ. ಮತ್ತು ಬಹಳಷ್ಟು ಮಕ್ಕಳು, ಮುಖ್ಯವಾಗಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮಕ್ಕಳು, ಆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಪೇರೆಂಟ್ಸ್ ಎಲ್ಲಿ ಕೆಲಸಕ್ಕೆ ಹೋಗ್ತಾರೆ ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಕೆಲಸಕ್ಕೆ ಅಂದ್ರೆ ಹೆಲ್ಪರ್ ಆಗಿ ಹೋಗ್ತಾರೆ, 100 ರೂಪಾಯಿ ವರಮಾನನ ಗಳಿಸ್ತಾರೆ. ಇನ್ನೊಂದು ನಮ್ಗೆ ಸರ್ಪ್ರೈಸ್ ಏನಂತ ಹೇಳಿದ್ರೆ, ಕೋವಿಡ್ ಪ್ಯಾಂಡಮಿಕ್ ಅಥವಾ ಲಾಕ್ಡೌನ್ ಎಲ್ಲ ಕಡಿಮೆ ಆದ್ರೂ ಕೂಡ ಈವನ್ ತಂದೆ ತಾಯಿಗೆ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಬರುತ್ತಲ್ಲ, ದಿನಕ್ಕೆ 100 ರೂಪಾಯಿ ಅಂತ ಹೇಳಿದ್ರೆ ಮಕ್ಕಳು ದುಡಿಲಿ ಅನ್ನುವಂತಹ ಮನೋಭಾವನೆಯಿಂದ ಇರುವಂತದ್ದು. ಎಷ್ಟೋ ಫ್ಯಾಮಿಲಿಗಳು ಮಕ್ಕಳಿಗೆ ಬಹಳಷ್ಟು ಬೇಗ ಮದುವೆ ಮಾಡುವಂಥದ್ದು ಈ ರೀತಿ ಆಗ್ತದೆ. ನಾಲ್ಕನೇದು ಉದ್ಯೋಗ. ನಮ್ಗೆಲ್ಲ ಗೊತ್ತಿದೆ ಉದ್ಯೋಗದ ಒಂದು ಪರಿಸ್ಥಿತಿ ಯಾವ ಮಟ್ಟಿಗೆ ಆಗಿದೆ ಅಂತ ಹೇಳಿದ್ರೆ, ಬಹಳಷ್ಟು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಥವಾ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತವರು ವಿಮೆನ್ ಹೆಡೆಡ್ ಫ್ಯಾಮಿಲೀಸ್ ಆಗಿರ್ತಾರೆ. ಲೈಕ್ ಗಾರ್ಮೆಂಟ್ ಫ್ಯಾಕ್ಟರೀಸ್ ಇರ್ಬೋದು, ಡೊಮೆಸ್ಟಿಕ್ ವರ್ಕರ್ಸ್ ಇರ್ಬೋದು. ಬಹಳಷ್ಟು ಗಾರ್ಮೆಂಟ್ ಫ್ಯಾಕ್ಟರಿಗಳು ಒಂದ ಕ್ಲೋಸ್ ಆಗಿದೆ, ಒಂದ ಶಿಫ್ಟ್ ಆಗಿದೆ. ಈ ಪ್ರೀ ಕೋವಿಡ್ ಸಿಚುವೇಶನ್ ಇಂದ ಮೊದಲು ಬಹಳಷ್ಟು ಹೆಣ್ಮಕ್ಳಿಗೆ ಪೀಸ್ ವರ್ಕ್ ಅಂತ ಸಿಗ್ತಿತ್ತು, ಮನೆಗೆ ತಂದು ಅವ್ರು ಕೆಲಸ ಮಾಡಬಹುದಾಗಿತ್ತು. ಬಟ್ ಈಗ ವ್ಯವಸ್ಥೆ ಇಲ್ಲ, ಅದರಿಂದನೂ ತೊಂದರೆ ಆಗಿದೆ. ಮತ್ತು ಬಹಳಷ್ಟು ಜನ ಹೋಮ್ ಬೇಸ್ಡ್ ವರ್ಕ್ ಅಂತ ಅಂದ್ರೆ ಈಗ ಪ್ಯಾಕೆಟ್ಸ್ ಮಾಡುವಂಥದ್ದು ಅಥವಾ ಏನಾದ್ರು ಕ್ರಾಫ್ಟ್ ಮಾಡಿ ಅಂಗಡಿಗೆ ಕೊಡುವಂತ ಆ ಕೆಲಸಗಳನ್ನ ಮಾಡ್ತಿದ್ರು. ಬಟ್ ಅದು ಕೂಡ ಇವಾಗ ಆಗ್ತಾ ಇಲ್ಲ. ಐದನೇದು ಸಿವಿಕ್ ಕಮ್ಯುನಿಟೀಸ್. ಇವಾಗ ಯಾವುದೇ ಒಬ್ಬ ಅಧಿಕಾರಿಗೆ ನಾವು ಮಾತಾಡಿದ್ರೆ ಏನ್ ಹೇಳ್ತಾರೆ, ಇವಾಗ ಕೋವಿಡ್ ಇದೆ ನಮ್ಗೆ ಬರಕ್ಕಾಗಲ್ಲ, ಇವಾಗ ಕೋವಿಡ್ ಇದೆ ಅದಕ್ಕೆ ನಾವು ಸರ್ವಿಸ್ ಸೇವೆ ಕೊಡಕ್ಕಾಗಲ್ಲ. ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯಗಳು, ಟಾಯ್ಲೆಟ್ ವ್ಯವಸ್ಥೆ ಇರ್ಬೋದು, ಈ ಎಲ್ಲ ತೊಂದರೆಗಳನ್ನ ಈಗಲೂ ಕೂಡ ಜನ ಅನುಭವಿಸ್ತಿದ್ದಾರೆ. ಮತ್ತು ಇದನ್ನ ಬದಲಾವಣೆ ಸರ್ಕಾರದ ಮಟ್ಟದಲ್ಲಿ ಇವಾಗ ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ಅಂದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರ್ಬೋದು, ಲೇಬರ್ ಡಿಪಾರ್ಟ್ಮೆಂಟ್. ನಾನು ಒಂದೇ ಒಂದು ಲೇಬರ್ ಡಿಪಾರ್ಟ್ಮೆಂಟ್ ಏನು ಕ್ಯಾಶ್ ಟ್ರಾನ್ಸ್ಫರ್ ಅಥವಾ ಹಣ ಸಿಕ್ತು ಅಂತ ಹೇಳಿದ್ರಲ್ಲ, ಲಾಕ್ಡೌನ್ ಆದ ತಕ್ಷಣ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲ ಯಾರ ಹತ್ರ ಲೇಬರ್ ಕಾರ್ಡ್ ಇದೆ, ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಒಂದೇ ಒಂದು ಬೋರ್ಡ್ ಅಲ್ಲಿ ಯಾರು ಮೆಂಬರ್ ಆಗಿದ್ದಾರೆ ಅವರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಬಹಳಷ್ಟು ಮಂದಿಯ ಈ IFSC ಕೋಡ್ಗಳು, ಬ್ಯಾಂಕ್ ಅಕೌಂಟ್ ನಂಬರ್ಸ್ ಬದಲಾವಣೆ, ಸೊ ಇದರಿಂದ ಬಹಳಷ್ಟು ಜನರಿಗೆ ಅಲ್ಲಿ ಸೇವೆಯಿಂದ ವಂಚಿತರಾದರು. ಸೊ ನನ್ನ ರೆಕಮೆಂಡೇಶನ್ಸ್ ಅಥವಾ ಸರ್ಕಾರ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಒಟ್ಟಾಗಬೇಕು. ಇವಾಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗೊತ್ತಿಲ್ಲ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಿದೆ ಅದಕ್ಕೆ ನಾವು ಒಂದು ಕನ್ವರ್ಜೆಂಟ್ ಆಕ್ಷನ್ ಅಂತ ಹೇಳ್ತೇವೆ. ಇಲಾಖೆಗಳ ಮಧ್ಯೆ ಸಮನ್ವಯವೇ ಇಲ್ಲ. ಯಾವ ಇಲಾಖೆಯಲ್ಲಿ ಯಾವ ಸೇವೆ ಇದೆ, ಇನ್ಕಮ್ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದ್ರೆ ಅಲ್ಲಿ ಕೂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಗೊತ್ತಿಲ್ಲ, ಲೇಬರ್ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ, ಈ ಇಲಾಖೆ ನಿಮ್ಗೆ ಇನ್ಕಮ್ ಸರ್ಟಿಫಿಕೇಟ್ ಇಶ್ಯೂ ಮಾಡುತ್ತೆ. ಸೊ ಆ ಮಟ್ಟದ ಆ ರೀತಿ ಒಂದು ಕೆಲಸ ಅಂದ್ರೆ ಸಮನ್ವಯ ಆಗುವಂತದ್ದು ಬಹಳ ಮುಖ್ಯ. ಮತ್ತು ಗ್ರಾಸ್ ರೂಟ್ ಲೆವೆಲ್ ಅಧಿಕಾರಿಗಳು, ಇವಾಗ ಅವರದ್ದು ಸಮಸ್ಯೆ ಅಂತ ನಾವು ಹೇಳಕ್ಕಾಗಲ್ಲ. ಬಹಳಷ್ಟು ಸಂದರ್ಭದಲ್ಲಿ 4 ವಾರ್ಡ್ಗೆ ಒಬ್ಬ ಲೇಬರ್ ಇನ್ಸ್ಪೆಕ್ಟರ್ ಇರ್ತಾರೆ. ಅವ್ರು ಎಷ್ಟರ ಮಟ್ಟಿಗೆ ಲೇಬರ್ ಕಾರ್ಡ್ ಅಥವಾ DOCW ಸರ್ವಿಸಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ. ಸೊ ಅಲ್ಲೂ ಕೂಡ ಗ್ಯಾಪ್ಸ್ ಇದೆ. ಮತ್ತು ಸಮುದಾಯಗಳ ಜೊತೆ ಸಮನ್ವಯವನ್ನ ಕಾಪಾಡುವಂಥದ್ದು ಬಹಳ ಮುಖ್ಯ ಅಂತ ನನ್ಗೆ ಅನ್ಸುತ್ತೆ. ಬಹಳಷ್ಟು ಕೆಳಮಟ್ಟದಲ್ಲಿ ಅಥವಾ ಗ್ರಾಸ್ ರೂಟ್ ಲೆವೆಲ್ ಕೆಲಸ ಮಾಡುವ ಸಂಸ್ಥೆಗಳು, ಕಮ್ಯುನಿಟಿ ಬೇಸ್ಡ್ ಆರ್ಗನೈಸೇಷನ್ಸ್ ಮತ್ತು ಸಂಸ್ಥೆಗಳನ್ನ ಜೊತೆ ಅವರು ಕೆಲಸ ಮಾಡಿ ಬಹಳಷ್ಟು ಈ ಒಂದು
ಕೋವಿಡ್ ಆಗಿರುವಂತಹ ತೊಂದರೆಯನ್ನ ಸರಿಪಡಿಸಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಅನಿಸಿಕೆ. ಸೊ ಈ ಒಂದು ಏನು ಸರ್ವೆ ಮಾಡಿದ್ರು ಅದರ ಫೈಂಡಿಂಗ್ಸ್ ಅಲ್ಲಿ ನಮಗೂ ನಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ಗೆ ನನ್ನ ನಮಸ್ಕಾರಗಳು. Just quick summary of what Hegde mentioned. One, he says that this report is a mirror to the government. It stands as a mirror to the government, so they can address many gaps that have been found. And various other issues he goes on detailing. Livelihood, he just referred to a family where there are 4 children. They even now eat only one meal. That's the index of what the livelihood situation is. When it comes to health, particularly elders are suffering because they are not able to get the services that they were getting earlier. Social security, very strangely, government revenue department issued a circular saying that all elders who are getting pension, they have to produce something called living certificate. So that has actually stopped them from getting pension and things like that. Education, as we know, a lot of children were going to English medium school, neither they could pay the fees. The schools also strangely, if you don't pay the fee, they told that they will not give the transfer certificate to go to other schools. Particularly construction workers, where they would take their children to, they were able to, they could take them where they were working. They could not do that. When it comes to employment, particularly women who worked in garment sector, they suffered. They were able to do piecework earlier or home-based work, some home-based work. They have not been able to do. When it comes to civic amenities, whether it is repair of toilets, water problem and things like that, the services have become so poor. The officers are not even responding during COVID. Cash transfers. Basically, some documentation is required, or bank account, IFSC code, many such requirements that people are not able to meet. So ultimately, I think unless and until there is a coordinated coordination between various departments, the services that are intended to reach the people, it will not reach. And finally, I think unless and until the grassroots CPOs are involved, the government on its own will not be able to reach the services to the